ನಮಸ್ಕಾರ ಕರ್ನಾಟಕ. ನೋಡಿ, ಇಲ್ಲಿ ಒಬ್ಬ ಫಾರ್ಮರ್ ಔಷಧಿ ಸ್ಪ್ರೇ ಮಾಡ್ತಿದ್ದಾರೆ. ಅವ್ರು ಸ್ಪ್ರೇ ಮಾಡ್ತಿರೋ ವಿಧಾನ ಒಂದ್ಸಲಿ ಅಬ್ಸರ್ವ್ ಮಾಡಿ. ಅವರು ಎಲೆ ಕೆಳಗಡೆ ಸ್ಪ್ರೇ ಮಾಡ್ತಿದ್ದಾರೆ. ಯಾಕೆಂದ್ರೆ ನೋಡಿ, ಇಲ್ಲಿ ಇಮೇಜಸ್ ಅಲ್ಲಿ ಬರ್ತಿದೆಯಲ್ಲ, ರೆಡ್ ಮೈಟ್ಸ್ ಅಂತಾರೆ. ಈ ರೆಡ್ ಮೈಟ್ಸ್ ಕಾಟದಿಂದ ಎಲೆ ಕೆಳಗಡೆ ಅವರು ಸ್ಪ್ರೇ ಮಾಡ್ತಿರೋದು. ಏನಾಗುತ್ತೆ ಅಂದ್ರೆ, ಬಿಸಿ ಹೆಚ್ಚಾಗಿರೋದ್ರಿಂದ ರೆಡ್ ಮೈಟ್ಸ್ ಜಾಸ್ತಿ ಆಗುತ್ತೆ. ರೆಡ್ ಮೈಟ್ಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು 3 to 4 days ಅಲ್ಲಿ ತೋಟದಲ್ಲಿ ಎಲ್ಲ ಎಲೆನೂ ಕೂಡ ಎಲ್ಲೋ ಇಶ್ ನೋಡಿ, ಈ ತರ ಎಲ್ಲೋ ಇಶ್ ಮಾಡಾಕ್ತವೆ. ಅದಕ್ಕೋಸ್ಕರ ಅಬ್ಸರ್ವ್ ಮಾಡ್ಕೊಂಡು ನೀವು ಆದಷ್ಟು ಟ್ರಿಪ್ಸ್ ಅನ್ಕೊಂಡು ಹೋಗ್ಬೇಡಿ. ಒಂದೊಂದ್ಸಲ ರೆಡ್ ಮೈಟ್ಸ್ ಬಿದ್ದಿರುತ್ತೆ, ಈ ತರ ಎಲೆ ಚೇಂಜ್ ಆಗಿರುತ್ತೆ. ನೋಡಿ, ಇಷ್ಟು ಚೆನ್ನಾಗಿರೋ ತೋಟ, ಬಟ್ ಎಲೆ ಕೆಳಗಡೆ ರೆಡ್ ಮೈಟ್ಸ್ ಇದಾವೆ. ನಾನು ಅಬ್ಸರ್ವ್ ಮಾಡಿ ನಮ್ಮ ಫಾರ್ಮರ್ಗೆ ಹೇಳಿದ್ದಕ್ಕೆ ನಮ್ಮ ಫಾರ್ಮರ್ ಸ್ಪ್ರೇ ಮಾಡ್ತಿರೋದು. ಅದಕ್ಕೆ ಕರೆಕ್ಟಾಗಿ ತಿಳ್ಕೊಳ್ಳಿ. ನೀವೇನು ಅನ್ಕೊಂತೀರ ಅಂದ್ರೆ, ಟ್ರಿಪ್ಸ್ ಬಾಧೆ ಅನ್ಕೊಂಡು ಸುಮ್ಮನೆ ಇರ್ತೀರ. ಕೆಲವೊಂದ್ಸಲಿ ಟ್ರಿಪ್ಸ್ ಬಾಧೆ ಇರಲ್ಲ, ರೆಡ್ ಮೈಟ್ಸ್ ಇರ್ತವೆ. ರೆಡ್ ಮೈಟ್ಸ್ ಇದ್ದವಾಗ ಏನಾಗುತ್ತೆ ಅಂದ್ರೆ, ಟೋಟಲಿ ಎಲ್ಲೋ ಇಶಾಗಿ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಿಳ್ಕೊಂಡು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ನಿಮ್ಗೆ ಏನಾದ್ರು ಮೈಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು ಮತ್ತೆ ಫಂಗಿಸೈಡ್ಸು ಇನ್ಫಾರ್ಮೇಶನ್ ಏನಾದ್ರು ಬೇಕಿದ್ರೆ ನನಗೆ DM ಮಾಡಿ, ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಆದಷ್ಟು ತಿಳ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ ರೈತರೆ. ನಿಮ್ಗೆ ಒಳ್ಳೆ ಯೂಸ್ಫುಲ್ ಆಗೋ ಥರ ಕೆಮಿಕಲ್ಸ್ ಹೇಳೋ ಜವಾಬ್ದಾರಿ ನಮ್ಮದು. ಅದಕ್ಕೆ ಧನ್ಯವಾದಗಳು.